Hello, dear students. Welcome to Mahesh Magdum Knowledge World. I am your Mahesh Magdum, sir. In today's session, we are going to review Supplementary Reading 1 Narayanpura Incident, brief summary, and as well as most expected questions. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮೊದಲನೆಯ ಸಪ್ಲಿಮೆಂಟರಿ ರೀಡಿಂಗ್ ಲೆಸನ್ ಆಗಿರತಕ್ಕಂತಹ ನಾರಾಯಣಪುರ ಇನ್ಸಿಡೆಂಟ್ ಬಗ್ಗೆ ಅದರ ಒಂದು ಬ್ರೀಫ್ ಸಮ್ರಿ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಈ ನಾರಾಯಣಪುರ ಇನ್ಸಿಡೆಂಟ್ ಬಂದುಬಿಟ್ಟು ಇದೊಂದು ಸ್ವತಂತ್ರ ಹೋರಾಟದ ಕಥೆಯಾಗಿದ್ದು ಇದನ್ನು ಶಶಿ ದೇಶಪಾಂಡೆ ಅವರು ಬರೆದಿರ್ತಾರೆ. ಸೊ ಇವಾಗ ನಾವು ಅದರ ಬ್ರೀಫ್ ಆಗಿ ನಾವು ಅದನ್ನು ನೋಡೋಕ್ಕಿಂತ ಮುಂಚೆ ಆ ಒಂದು ಇನ್ಸಿಡೆಂಟ್ನಲ್ಲಿ ಬರ್ತಕ್ಕಂತಹ ಮೇನ್ ಕ್ಯಾರೆಕ್ಟರ್ಸ್ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ನಾರಾಯಣಪುರ ಇನ್ಸಿಡೆಂಟ್ನಲ್ಲಿ ಬರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಮೋಹನ್ನದು, ದ ಸನ್ ಆಫ್ ಅರೆಸ್ಟೆಡ್ ಸ್ಕೂಲ್ ಟೀಚರ್. ಈ ಮೋಹನ್ ಒಬ್ಬ ಶಾಲಾ ಶಿಕ್ಷಕರ ಮಗನಾಗಿರ್ತಾನೆ. ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಅವರ ತಂದೆಯವರನ್ನು ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಸೊ ಎರಡನೇ ಕ್ಯಾರೆಕ್ಟರ್ ಬಂದುಬಿಟ್ಟು ಬಾಬು ಅಂತ, ಎ ಯಂಗ್ ಬಾಯ್ ಹೂ ಅಬ್ಸರ್ವ್ಡ್ ದ ಪ್ರೊಟೆಸ್ಟ್ ವಿತ್ ಕ್ಯೂರಿಯಾಸಿಟಿ. ಈತನೂ ಕೂಡ ಒಬ್ಬ ಯುವಕ ಆಗಿರ್ತಾನೆ. ಆ ಸ್ವತಂತ್ರ ಹೋರಾಟದ ಒಂದು ಪ್ರತಿಭಟನೆಯನ್ನು ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆಗಿರ್ತಾನೆ. ಸೊ ಈಗ ಥರ್ಡ್ ಕ್ಯಾರೆಕ್ಟರ್ ಬಂದುಬಿಟ್ಟು ಮಂಜು ಅಂತ. ಈ ಮಂಜು ಬಾಬೂಸ್ ಸಿಸ್ಟರ್, ಸಿ ಆಲ್ಸೋ ವಿಟ್ನೆಸ್ಡ್ ದ ಸೈಲೆಂಟ್ ಪ್ರೊಟೆಸ್ಟ್. ಅವಳು ಕೂಡ ಈ ಒಂದು ಪ್ರತಿಭಟನೆಯನ್ನು ಬಹಳ ಕುತೂಹಲಕಾರಿಯಾದಂತಹ ಮನಸ್ಸಿನಿಂದ ನೋಡ್ತಾ ಇರ್ತಾಳೆ. ಸೊ ಇನ್ನು ಈ ಒಂದು ಇನ್ಸಿಡೆಂಟ್ನಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖವಾದ ಪಾತ್ರ ಅಂತಂದರೆ ಇನ್ಸ್ಪೆಕ್ಟರ್ ಪಾಟೀಲ್. ಇವರೊಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಆ ಮೋಹನ್ ಅವರ ತಂದೆಯ ಒಬ್ಬ ಆತ್ಮೀಯ ಗೆಳೆಯರಾಗಿರ್ತಾರೆ. ಸೊ ಇಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು ಈ ಒಂದು ನಾರಾಯಣಪುರ ಇನ್ಸಿಡೆಂಟಲ್ಲಿ ಬರ್ತವೆ. ಸೊ ಇನ್ನು ನಾವು ಬ್ರೀಫ್ ಸಮ್ರಿ ನೋಡೋದಾದರೆ, ದ ಸ್ಟೋರಿ ಟುಕ್ ಪ್ಲೇಸ್ ಡ್ಯೂರಿಂಗ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಫ್ 1942. ಸೊ ಇದೊಂದು ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂಥ ಒಂದು ಘಟನೆಯಾಗಿದ್ದು 1942ರಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಏನು ಚಳುವಳಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಘಟನೆ ಏನಾಗಿರ್ತದೆ ಅಂತಂದರೆ, ಅ ಸ್ಕೂಲ್ ಟೀಚರ್ ಹೂ ಸಪೋರ್ಟೆಡ್ ಮಹಾತ್ಮ ಗಾಂಧಿ ವಾಸ್ ಅರೆಸ್ಟೆಡ್ ಬೈ ದ ಬ್ರಿಟಿಷ್ ಪೊಲೀಸ್. ಸೊ ಆ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ, ಹಳ್ಳಿಗಳಲ್ಲಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳು ಕೂಡ ಮಹಾತ್ಮ ಗಾಂಧೀಜಿಯವರ ಭಾಷಣಗಳಿಂದ ಪ್ರಭಾವಿತರಾಗಿ ತಾವು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದರು. ಸೊ ಹಾಗೆ ಭಾಗವಹಿಸಿದ ಒಬ್ಬ ಶಾಲಾ ಶಿಕ್ಷಕನನ್ನು ಬ್ರಿಟಿಷ್ ಪೊಲೀಸರು ಆತನನ್ನು ಬಂಧಿಸಿ ಜೈಲಿಗೆ ಇಟ್ಟಿರ್ತಾರೆ. ಸೊ ಆ ಬಂಧಿತನಾಗಿರ್ತಕ್ಕಂತಹ ಶಾಲಾ ಶಿಕ್ಷಕನ ಮಗ ಮೋಹನ್ ಮತ್ತು ಆತನ ಗೆಳೆಯರು, ಸೊ ಹಿಸ್ ಸನ್ ಮೋಹನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಆರ್ಗನೈಸ್ಡ್ ಎ ಸೈಲೆಂಟ್ ಪ್ರೊಟೆಸ್ಟ್ ಮಾರ್ಚ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್. ಸೊ ಅವರ ತಂದೆಯನ್ನು ಬಂಧಿಸಿದ್ದಕ್ಕಾಗಿ ಆತನ ಮಗ ಮೋಹನ್ ಮತ್ತು ಆತನ ಗೆಳೆಯರು ಒಂದು ಶಾಂತಿಯುತವಾದಂತಹ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಾರೆ ಬ್ರಿಟಿಷ್ ಆಡಳಿತದ ವಿರುದ್ಧ. ಸೊ ಇಲ್ಲಿ ಒಂದು ವಿಶೇಷ ಏನಂತಂದರೆ, ಈ ಒಂದು ಪ್ರೊಟೆಸ್ಟಿನ ವಿಶೇಷ ಯಾಕೆ ಅಂತಂದರೆ, ದ ಪ್ರೊಟೆಸ್ಟ್ ವಾಸ್ ಟೋಟಲಿ ಸೈಲೆಂಟ್. ಇಡೀ ಒಂದು ಪ್ರತಿಭಟನೆ ಅತ್ಯಂತ ಶಾಂತಿಯುತವಾದಂಥ ಪ್ರತಿಭಟನೆಯಾಗಿತ್ತು. ದೇರ್ ವೇರ್ ನೋ ಶೌಟ್ಸ್ ಆ್ಯಂಡ್ ನೋ ಸ್ಲೋಗನ್ಸ್. ಈ ಎರಡು ಕೀವರ್ಡ್ಸು ಈ ಲೆಸನ್ನಲ್ಲಿ ಬಹಳ ಇಂಪಾರ್ಟೆಂಟು. ನೋ ಶೌಟ್ಸ್ ಆ್ಯಂಡ್ ನೋ ಸ್ಲೋಗನ್ಸ್, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೂಗಾಟ ಚೀರಾಟಗಳು ಇಲ್ಲಾಗಿದ್ದು, ಜೊತೆಗೆ ಯಾವುದೇ ರೀತಿಯಾದಂಥ ಘೋಷಣೆಗಳು ಕೂಡ ಇಲ್ಲದೆ ಹೋಗಿದ್ದವು. ಸೊ ದೇರ್ ಪೀಸ್ಫುಲ್ ಪ್ರೊಟೆಸ್ಟ್ ಇಂಪ್ರೆಸ್ಡ್ ಎವ್ರಿ ಒನ್. ಸೊ ಅವರ ಒಂದು ಶಾಂತಿಯುತವಾದಂಥ ಪ್ರತಿಭಟನೆ. ಸಾಮಾನ್ಯವಾಗಿ ಯುವಕರ ಪ್ರತಿಭಟನೆ ಅಂತಂದರೆ ಅಲ್ಲಿ ಗೊಂದಲಗಳಿರೋದು, ಗದ್ದಲಗಳಿರೋದು, ಕೂಗಾಟ ಚೀರಾಟಗಳಿರ್ತಕ್ಕಂಥದ್ದು ಸಾಮಾನ್ಯ. ಆದರೆ ಈ ಯುವಕರ ಒಂದು ಪ್ರತಿಭಟನೆ ಏನಿತ್ತು, ಇದು ಟೋಟಲಿ ಶಾಂತಿಯುತವಾಗಿತ್ತು. ಸೊ ಹೀಗಾಗಿ ಈ ಒಂದು ಪ್ರತಿಭಟನೆ ಆ ದಾರಿಯಲ್ಲಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಜನರನ್ನು ಕೂಡ ಏನು ಮಾಡಿತ್ತಪ್ಪ ಅಂತಂದರೆ ಇಂಪ್ರೆಸ್ ಮಾಡಿತ್ತು. ಲೇಟರ್ ಮೋಹನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಯೂಸ್ಡ್ ಅ ಸೈಕ್ಲೋಸ್ಟೈಲಿಂಗ್ ಮಷೀನ್ ಟು ಪ್ರಿಂಟ್ ಕಾಪೀಸ್ ಆಫ್ ಗಾಂಧೀಜೀಸ್ ಸ್ಪೀಚಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ದೆಮ್ ಸೀಕ್ರೆಟ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಮಾಸ್ ಮೀಡಿಯಾಗಳು, ಯಾವುದೇ ರೀತಿಯಾದಂಥ ಮಾಸ್ ಮೀಡಿಯಾಗಳು ಈಗಿನ ಹಾಗೆ ಇರಲಿಲ್ಲ. ಸೊ ಆವಾಗ ಗಾಂಧೀಜಿಯವರು ಮಾಡಿದಂಥ ಭಾಷಣಗಳನ್ನು ಹಳ್ಳಿಗಳಿಗೆ ತಲುಪಿಸ್ತಕ್ಕಂತಹ ಒಂದು ಏಕೈಕ ಸಾಧನ ಅಂತಂದರೆ ಅದು ಸೈಕ್ಲೋಸ್ಟೈಲಿಂಗ್ ಮಷೀನ್. ಅದು ಒಂದು ಈ ಜೆರಾಕ್ಸ್ ಮಾದರಿಯಲ್ಲಿಯೇ ಒಂದು ಸೈಕ್ಲೋಸ್ಟೈಲಿಂಗ್ ಮಷೀನ್ ಇರ್ತಾಯಿತ್ತು. ಗಾಂಧೀಜಿಯವರ ಭಾಷಣವನ್ನು ಅದರಲ್ಲಿ ಬರೆದು ಅದರ ಪ್ರತಿಗಳನ್ನು ಮಾಡ್ತಕ್ಕಂಥ ಒಂದು ಮಷೀನ್. ಈ ಯುವಕರು ಮೋಹನ್ ಮತ್ತು ಆತನ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು
ಆ ಸೈಕ್ಲೋಸ್ಟೈಲಿಂಗ್ ಮಷೀನ್ನ ಸಹಾಯದಿಂದ ಗಾಂಧೀಜಿಯವರ ಭಾಷಣದ ಪ್ರತಿಗಳನ್ನು ಮಾಡಿ ಹಳ್ಳಿ ಹಳ್ಳಿಗೆ ಹಂಚ್ತಾ ಇದ್ರು. ಅದು ಹೇಗೆ ಅಂತಂದರೆ ಗುಪ್ತವಾಗಿ. ಈ ಒಂದು ಘಟನೆ ಇವರೇನು ಹಂಚ್ತಾ ಇದ್ರಲ್ಲ, ಇದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೋಯಿತು. ಆವಾಗ ಆ ಪೊಲೀಸರು ಈ ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ಈ ಮೋಹನ್ನ ಮನೆಯಿಂದ ಪಡೀಲಿಕ್ಕೆ ಅವ್ರ ಮನೆ ಮೇಲೆ ರೈಡ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಬ್ರಿಟಿಷ್ ಪೊಲೀಸರು ಮಾಡಿರ್ತಾರೆ. ಬಟ್ ಈ ಒಂದು ಘಟನೆ ಇನ್ಸ್ಪೆಕ್ಟರ್ ಪಾಟೀಲ್ ಅನ್ನೋರಿಗೆ ಗೊತ್ತಿರ್ತದೆ. ಯಾರು ಈ ಇನ್ಸ್ಪೆಕ್ಟರ್ ಪಾಟೀಲ್ ಅಂತ ನೋಡೋದಾದರೆ, ಈ ಇನ್ಸ್ಪೆಕ್ಟರ್ ಪಾಟೀಲು ಮೋಹನ್ಸ್ ಫಾದರ್ ಏನು ಅರೆಸ್ಟ್ ಆಗಿರ್ತಾರೆ ಅವರ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಬ್ರಿಟಿಷ್ ಪೊಲೀಸರ ರೈಡನ್ನು ಏನು ಮೋಹನ್ಸ್ ಫ್ಯಾಮಿಲಿ ಮೇಲೆ ಮಾಡಲಿಕ್ಕೆ ಯೋಜಿಸ್ತಕ್ಕಂಥ ರೈಡಿನ ಬಗ್ಗೆ ಅಡ್ವಾನ್ಸ್ ಆಗಿ ಮೋಹನ್ನ ಕುಟುಂಬಕ್ಕೆ ಮಾಹಿತಿಯನ್ನು ಕೊಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಈ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ವಹಿಸ್ತಾರೆ. ಬಟ್ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ವಾರ್ನ್ಡ್ ದ ಫ್ಯಾಮಿಲಿ ಇನ್ ಅಡ್ವಾನ್ಸ್. ಸೊ ಈ ಒಂದು ಕಾರಣದಿಂದಾಗಿ ದೇ ರಿಮೂವ್ಡ್ ದ ಮಷೀನ್ ಬಿಫೋರ್ ದ ಪೊಲೀಸ್ ಅರೈವ್ಡ್. ಇನ್ಸ್ಪೆಕ್ಟರ್ ಪಾಟೀಲ್ ಅವರು ಕೊಟ್ಟಿರ್ತಕ್ಕಂತಹ ಸುಳಿವಿನ ಆಧಾರದ ಮೇಲೆ ಮೋಹನ್ ಕುಟುಂಬ ಆ ಒಂದು ಸೈಕ್ಲೋಸ್ಟೈಲ್ ಮಷೀನನ್ನು ತೆಗೆದಿಟ್ಬಿಡ್ತಾರೆ. ಸೊ ದಿಸ್ ಇನ್ಸಿಡೆಂಟ್ ಶೋಡ್ ದ ಕರೇಜ್, ಪ್ಯಾಟ್ರಿಯಾಟಿಸಮ್, ಯುನಿಟಿ ಆ್ಯಂಡ್ ನಾನ್ ವೈಲೆಂಟ್ ಸ್ಪಿರಿಟ್ ಆಫ್ ದ ಪೀಪಲ್ ಡ್ಯೂರಿಂಗ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಮೂಮೆಂಟ್. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಜನಸಾಮಾನ್ಯರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ದೇಶಭಕ್ತಿಯನ್ನು, ಯುನಿಟಿ ಅಂತಂದರೆ ಏಕತೆಯನ್ನು, ಅಹಿಂಸೆಯನ್ನು ಮತ್ತು ದೇಶದ ಬಗೆಗಿರ್ತಕ್ಕಂತಹ ಅವರ ಒಂದು ಏನು ತುಡಿತ ಏನಿತ್ತು ಅದರ ಬಗ್ಗೆ ಹೇಳ್ತದೆ ಅಂತಕ್ಕಂಥದ್ದು ಈ ಒಂದು ಪಾಠದ ಒಂದು ಮೆಸೇಜ್ ಆಗಿರುತ್ತೆ. ಸೊ ನಾವು ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪಾಠದಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂತಹ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ವಿತ್ ಆನ್ಸರ್ಸ್ ನೋಡೋದಾದರೆ, ದ ಕ್ವಶನ್ ನಂಬರ್ 1 ಬಂದುಬಿಟ್ಟು, ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಅನ್ಯೂಸುವಲ್ ಮಾರ್ಚ್. ಈ ಒಂದು ಪ್ರಶ್ನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ವಿದ್ಯಾರ್ಥಿಗಳು ಯಾಕೆ ಪ್ರತಿಭಟನೆ ಮಾಡ್ತಾಯಿದ್ರು ಮತ್ತು ಯಾಕೆ ಆ ಒಂದು ಪ್ರತಿಭಟನೆ ವಿಭಿನ್ನವಾಗಿತ್ತು, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಕಳೆದ ಹಲವಾರು ಪರೀಕ್ಷೆಗಳಲ್ಲಿ ಇದು ರಿಪೀಟ್ ಆಗಿದೆ. ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಟು ಗಿವ್ ನೋಟಿಸ್ ಟು ದ ಬ್ರಿಟಿಷ್ ಕಲೆಕ್ಟರ್ ಟು ಕ್ವಿಟ್ ಇಂಡಿಯಾ. ನೋಡಿ, ಬ್ರಿಟಿಷ್ ಕಲೆಕ್ಟರ್ನಿಗೆ ಭಾರತವನ್ನು ಬಿಟ್ಟು ತೊಲಗಲಿಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ನೋಟಿಸು. ಸೊ ಇನ್ನು ಎರಡನೇದು ಬಂದುಬಿಟ್ಟು, ಹೌ ವಾಸ್ ಇಟ್ ಅನ್ಯೂಸುವಲ್ ಅಂತಂದರೆ, ಇಟ್ ವಾಸ್ ಆ್ಯನ್ ಅನ್ಯೂಸುವಲ್ ಮಾರ್ಚ್ ಬಿಕಾಸ್ ದೇ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್ ವಿತ್ ನೋ ಸ್ಲೋಗನ್ಸ್ ಆರ್ ಶೌಟ್ಸ್. ನಾನು ಆಗಲೇ ಹೇಳಿದ ಹಾಗೆ ಈ 2 ಕೀ ವರ್ಡ್ಸ್ಗಳು ಇಡೀ ಪಾಠದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಅದೇನು ಅಂತಂದರೆ, ನೋ ಸ್ಲೋಗನ್ಸ್ ಆ್ಯಂಡ್ ನೋ ಶೌಟ್ಸ್. ಸೊ ಯಾಕೆ ವಿಭಿನ್ನ ಆಗಿತ್ತಂದರೆ, ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯಾದಂತಹ ಗದ್ದಲ, ಕೂಗಾಟ, ಚೀರಾಟಗಳು ಇರದೆ, ಯಾವುದೇ ಘೋಷಣೆಗಳು ಇರದೆ ಇಡೀ ಪ್ರತಿಭಟನೆ ಶಾಂತಿಯುತವಾಗಿತ್ತು. ನಾವು ಸೆಕೆಂಡ್ ಕ್ವಶನ್ ನೋಡೋದಾದರೆ, ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ಸ್ಟೂಡೆಂಟ್ಸ್ ಮಾರ್ಚ್. ಈ ಬಾಬು ಮತ್ತು ಮಂಜು ಇವರು ಮೋಹನ್ಸ್ ಫ್ರೆಂಡ್ಸ್ ಆಗಿರ್ತಾರೆ. ಈ ಮಂಜು ಬಂದುಬಿಟ್ಟು ಈ ಬಾಬುನ ಸಹೋದರಿ ಆಗಿರ್ತಾಳೆ. ಸೊ ಯಾಕೆ ಅವರಿಗೆ ನಿರುತ್ಸಾಹ ಆಯಿತು ಅಂತಂದರೆ, ಆ ಒಂದು ಸ್ಟೂಡೆಂಟ್ಸು ಈ ಪ್ರತಿಭಟನೆ ಬಹಳ ಜೋರಾಗಿರ್ತದೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ಬಾಬು ಆ್ಯಂಡ್ ಮಂಜು ವೇರ್ ಡಿಸಪಾಯಿಂಟೆಡ್ ಬಿಕಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್ ವಿತ್ ನೋ ಸ್ಲೋಗನ್ಸ್, ನೋ ಶೌಟ್ಸ್. ದೇ ಎಕ್ಸ್ಪೆಕ್ಟೆಡ್ ದ ಪ್ರೊಟೆಸ್ಟ್ ಟು ಬಿ ವೈಲೆಂಟ್. ಇದು ಹಿಂಸಾತ್ಮಕ ಪ್ರತಿಭಟನೆ ಆಗಿರ್ತದೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ಈ ಒಂದು ಪ್ರತಿಭಟನೆ ಎಂಟೈರ್ಲಿ ಇನ್ ಸೈಲೆನ್ಸ್ ಹೋಗ್ತಾ ಇತ್ತು. ಸೊ ಅದಕ್ಕೆ ಅವರು ಬಾಬು ಮತ್ತು ಮಂಜು ಏನಾದ್ರಪ್ಪ ಅಂತಂದರೆ ನಿರುತ್ಸಾಹರಾಗ್ತಾರೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದುಬಿಟ್ಟು, ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್ ಪೀಸ್ಫುಲಿ, ವೈ ಡಿಡ್ ದೇ ಡೂ ಸೊ. ಈ ಪ್ರಶ್ನೆ ಬಂದುಬಿಟ್ಟು, ಯಾಕೆ ವಿದ್ಯಾರ್ಥಿ ನಾಯಕರು ಇಡೀ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನಡೆಸ್ತಾರೆ, ಯಾಕೆ ಅವರು ಹೀಗೆ ಮಾಡಿದರು ಅಂತಂದರೆ, ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ಡ್ ದ ಪ್ರೊಟೆಸ್ಟ್ ಪೀಸ್ಫುಲಿ ಬೈ ಲೀಡಿಂಗ್ ಅ ಸೈಲೆಂಟ್ ಮಾರ್ಚ್ ವಿತ್ ನೋ ಸ್ಲೋಗನ್ಸ್ ಆ್ಯಂಡ್ ನೋ ಶೌಟ್ಸ್. ದೇ ಡಿಡ್ ಸೋ ಬಿಕಾಸ್ ದೇ ನ್ಯೂ ದ ಪೊಲೀಸ್ ವಾಂಟೆಡ್ ವೈಲೆನ್ಸ್ ಆ್ಯಸ್ ಆನ್ ಎಕ್ಸ್ಕ್ಯೂಸ್ ಟು ಅರೆಸ್ಟ್ ದೆಮ್. ಪೊಲೀಸರಿಗೆ ಏನು ಬೇಕಾಗಿತ್ತು, ಈ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಹಿಂಸೆಯನ್ನು ಮಾಡ್ತಾರೆ, ಗದ್ದಲ ಮಾಡ್ತಾರೆ, ಕೂಗಾಡ್ತಾರೆ, ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಕಾದು ಕೂತಿರ್ತಾರೆ. ಬಟ್ ಈ ವಿದ್ಯಾರ್ಥಿ ನಾಯಕರು ಅದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ಪ್ರೊಟೆಸ್ಟ್, ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್. ಆಯಿತು, ಈಗ ಇದು ಸೇಮ್
ಪ್ರಶ್ನೆಗೆ ಆನ್ಸರ್ ಬರ್ತದೆ. ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅ ವೈಲೆಂಟ್ ಪ್ರೊಟೆಸ್ಟ್ ಸೊ ದಟ್ ದೇ ಕುಡ್ ಅರೆಸ್ಟ್ ದ ಸ್ಟೂಡೆಂಟ್ಸ್. ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ಡ್ ಇಟ್ ಬೈ ಪ್ಲಾನಿಂಗ್ ಅ ಸೈಲೆಂಟ್ ಮಾರ್ಚ್ ವಿತ್ ನೋ ಸ್ಲೋಗನ್ಸ್ ಆ್ಯಂಡ್ ನೋ ಶೌಟ್ಸ್. ಡಿಯರ್ ಸ್ಟೂಡೆಂಟ್ಸ್, ಪ್ರತಿ ಉತ್ತರದಲ್ಲಿಯೂ ಕೂಡ ಈ ಎರಡು ಕೀವರ್ಡ್ಸ್ ಬಂದೇ ಬರ್ತವೆ. ಸೊ ದೇರ್ ವೇರ್ ನೋ ಶೌಟ್ಸ್ ಆ್ಯಂಡ್ ಸ್ಲೋಗನ್ಸ್. ಪೊಲೀಸ್ ಎಕ್ಸ್ಪೆಕ್ಟೆಡ್ ಅ ವೈಲೆಂಟ್ ಪ್ರೊಟೆಸ್ಟ್. ಅವರು ಹಿಂಸಾತ್ಮಕ ಪ್ರತಿಭಟನೆಯನ್ನು ನಿರೀಕ್ಷಿಸುತ್ತಾರೆ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ. ಬಟ್ ವಿದ್ಯಾರ್ಥಿ ನಾಯಕರು ಇದನ್ನು ಮೊದಲೇ ಯೋಜಿಸಿಕೊಂಡು ಎಂಟೈರ್ ಪ್ರೊಸೆಸ್ ಏನು ಪ್ರತಿಭಟನೆ ಇತ್ತು ಅದನ್ನು ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಇನ್ನು 5th ಕ್ವಶನ್ ಬಂದುಬಿಟ್ಟು, ವಾಟ್ ವಾಸ್ ದೇರ್ ಇನ್ ಮಿಸ್ಟೀರಿಯಸ್ ಪಾರ್ಸಲ್. ಈ ಮಿಸ್ಟೀರಿಯಸ್ ಪಾರ್ಸಲ್ನಲ್ಲಿ ಏನಿತ್ತು? ವಾಟ್ ಸಸ್ಪಿಸಿಯನ್ ಡಿಡ್ ದ ಪೊಲೀಸ್ ಹ್ಯಾವ್ ಅಬೌಟ್ ಇಟ್. ಒಂದು ಮಿಸ್ಟೀರಿಯಸ್ ಪಾರ್ಸಲ್, ಏನು ಒಂದು ಕಾಗದದಲ್ಲಿ ಸುತ್ತಿರ್ತಕ್ಕಂತಹ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ಮಷೀನು. ಅದು ಏನಿತ್ತು ಅಂತಂದರೆ ಇಟ್ ಈಸ್ ಅ ಸೈಕ್ಲೋಸ್ಟೈಲಿಂಗ್ ಮಷೀನ್. ಒಂದು ಅಚ್ಚುಗಳನ್ನು ಅಂತಂದರೆ ಈ ಪ್ರತಿಗಳನ್ನು ಮಾಡ್ತಕ್ಕಂಥ ಮಷೀನ್. ಅ ಸೈಕ್ಲೋಸ್ಟೈಲಿಂಗ್ ಮಷೀನ್ ವಾಸ್ ಇನ್ ದ ಮಿಸ್ಟೀರಿಯಸ್ ಪಾರ್ಸಲ್. ದ ಪೊಲೀಸ್ ಸಸ್ಪೆಕ್ಟೆಡ್ ದ್ಯಾಟ್ ದೇ ವೇರ್ ಮೇಕಿಂಗ್ ಕಾಪೀಸ್ ಆಫ್ ಗಾಂಧೀಜಿ ಸ್ಪೀಚ್. ಈ ಒಂದು ಪಾರ್ಸಲ್ ಬಗ್ಗೆ ಪೊಲೀಸರಿಗೆ ಶಂಕೆ ಇತ್ತು. ಏನಂತಂದರೆ ಇದು ಗಾಂಧೀಜಿಯವರ ಭಾಷಣದ ಪ್ರತಿಗಳನ್ನು ಮಾಡ್ತಕ್ಕಂಥ ಸೈಕ್ಲೋಸ್ಟೈಲ್ ಮಷೀನ್ ಅಂತ ಅವರಿಗೆ ಇದ್ರ ಬಗ್ಗೆ ಸಂದೇಹ ಇತ್ತು. ಇನ್ನು 6th ಕ್ವಶನ್ ಬಂದುಬಿಟ್ಟು, ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್? ಹೂ ಬಿಲೀವ್ಡ್ ಹಿಮ್? ವಾಟ್ ವಾಸ್ ದ ರಿಸಲ್ಟ್? ಸೊ ಇದು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೆ. ಇನ್ಸ್ಪೆಕ್ಟರ್ ಪಾಟೀಲ್ ಕೇಮ್ ಟು ಮೋಹನ್ಸ್ ಹೌಸ್ ಟು ವಾರ್ನ್ ಅಬೌಟ್ ದ ಪ್ರೊಬೆಬಲ್ ರೇಡ್. ಸೊ ಈ ಇನ್ಸ್ಪೆಕ್ಟರ್ ಪಾಟೀಲ್ ಯಾಕೆ ಬಂದರು ಅಂತಂದರೆ, ಮೋಹನ್ನ ಕುಟುಂಬದ ಮೇಲೆ ಆಗ್ತಕ್ಕಂತಹ ಎಕ್ಸ್ಪೆಕ್ಟೆಡ್ ರೇಡ್ ಏನಿತ್ತು, ಪ್ರೊಬೆಬಲ್ ರೇಡ್ ಏನಿತ್ತು, ಆ ರೇಡ್ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದರು. ಇನ್ನು ಯಾರು ನಂಬ್ತಾರೆ? ಮೋಹನ್ಸ್ ಮದರ್ ಬಿಲೀವ್ಡ್ ಹಿಮ್ ಆ್ಯಂಡ್ ಅಲೋಡ್ ಹಿಮ್ ಟು ಟೇಕ್ ದ ಸೈಕ್ಲೋಸ್ಟೈಲಿಂಗ್ ಮಷೀನ್ ಬಿಕಾಸ್ ಇನ್ಸ್ಪೆಕ್ಟರ್ ಪಾಟೀಲ್ ವಾಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್. ಸೊ ಮೋಹನ್ಸ್ ಮದರ್ ಬಿಲೀವ್ಡ್ ಇನ್ಸ್ಪೆಕ್ಟರ್ ಪಾಟೀಲ್ ಆ್ಯಂಡ್ ಅಲೋಡ್ ಹಿಮ್ ಟು ಟೇಕ್ ದ ಸೈಕ್ಲೋಸ್ಟೈಲಿಂಗ್ ಮಷೀನ್. ಆ್ಯಸ್ ಎ ರಿಸಲ್ಟ್ ದ ಮಷೀನ್ ವಾಸ್ ಸೇವ್ಡ್. ಸೊ ಇಲ್ಲಿ ಮೋಹನ್ನ ತಾಯಿ ಇನ್ಸ್ಪೆಕ್ಟರ್ ಪಾಟೀಲರನ್ನು ನಂಬ್ತಾಳೆ. ಯಾಕೆಂತಂದರೆ ಇನ್ಸ್ಪೆಕ್ಟರ್ ಪಾಟೀಲರು ಮೋಹನ್ ಅವರ ತಂದೆಯ ಆತ್ಮೀಯ ಗೆಳೆಯರಾಗಿದ್ದರು. ಅವರು ಮೋಹನ್ ಕುಟುಂಬ ಪೊಲೀಸ್ ರೇಡ್ಗೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಮುಂಚೆನೇ ಬಂದು ಆ ಒಂದು ರೇಡ್ ಬಗ್ಗೆ ಹೇಳಿ ಆ ಸೈಕ್ಲೋಸ್ಟೈಲ್ ಮಷೀನನ್ನು ತೆಗೆದುಕೊಂಡು ಹೋಗಿರ್ತಾರೆ. ಹೀಗಾಗಿ ಆ ಸೈಕ್ಲೋಸ್ಟೈಲ್ ಮಷೀನು ಉಳಿದು ಬಿಡುತ್ತೆ. ನೆಕ್ಸ್ಟ್ 7th ಕ್ವಶನ್ ಬಂದುಬಿಟ್ಟು, ಹೌ ವಾಸ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ವಿಸಿಟ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ? ಈ ಸಬ್ ಇನ್ಸ್ಪೆಕ್ಟರ್ಸ್ ವಿಸಿಟು ಮೋಹನ್ಸ್ ಫ್ಯಾಮಿಲಿಗೆ ಹೇಗೆ ಹೆಲ್ಪ್ಫುಲ್ ಆಯಿತು? ಈ ಕ್ವಶನ್ ನಂಬರ್ 6 ಮತ್ತು 7ಗಳು ಬಹಳ ಸಲ ರಿಪೀಟ್ ಆಗಿರ್ತವೆ. ಸೊ ಇದು ಬಹಳ ಇಂಪಾರ್ಟೆಂಟು ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇನ್ಸ್ಪೆಕ್ಟರ್ ಪಾಟೀಲ್ಸ್ ವಿಸಿಟ್ ಹೆಲ್ಪ್ಡ್ ಮೋಹನ್ಸ್ ಫ್ಯಾಮಿಲಿ ಬೈ ವಾರ್ನಿಂಗ್ ದೆಮ್ ಅಬೌಟ್ ದ ರೇಡ್ ಆ್ಯಂಡ್ ಟೇಕಿಂಗ್ ಅವೇ ದ ಸೈಕ್ಲೋಸ್ಟೈಲಿಂಗ್ ಮಷೀನ್ ವಿಚ್ ಸೇವ್ಡ್ ದೆಮ್ ಫ್ರಮ್ ಟ್ರಬಲ್. ಸೊ ಇನ್ಸ್ಪೆಕ್ಟರ್ ಪಾಟೀಲು ಮುಂಚೆನೇ ಬಂದು ವಾರ್ನಿಂಗ್ ಕೊಟ್ಟು ಆ ಸೈಕ್ಲೋಸ್ಟೈಲ್ ಮಷೀನನ್ನು ತೆಗೆದುಕೊಂಡು ಹೋಗಿದ್ದರಿಂದ ಮೋಹನ್ನ ಕುಟುಂಬ ಈ ಪೊಲೀಸರ ತೊಂದರೆಯಿಂದ ಉಳಿದುಕೊಂಡಿತು. ಈ ರೀತಿಯಾಗಿ ಇನ್ಸ್ಪೆಕ್ಟರ್ ಪಾಟೀಲು ಅವರ ಒಂದು ವಿಸಿಟು ಮೋಹನ್ಸ್ ಕುಟುಂಬಕ್ಕೆ ಹೆಲ್ಪ್ ಆಯಿತು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ. ಸೊ ಇನ್ನು ಲಾಸ್ಟ್ ಪ್ರಶ್ನೆ ಬಂದುಬಿಟ್ಟು ಮೆಸೇಜನ್ನು ನೋಡೋದಾದರೆ, ವಾಟ್ ಡಸ್ ದ ರೈಟರ್ ಟ್ರೈ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್ ಥ್ರೂ ದಿಸ್ ಲೆಸನ್ ನಾರಾಯಣಪುರ ಇನ್ಸಿಡೆಂಟ್? ಸೊ ಎಂಟೈರ್ ಲೆಸನ್ನು ಓದುಗರಿಗೆ ಏನು ಮೆಸೇಜ್ ಕೊಡುತ್ತೆ ಅಂತಂದರೆ, ದ ರೈಟರ್ ಟ್ರೈಸ್ ಟು ಇಂಪ್ರೆಸ್ ದ್ಯಾಟ್ ಫ್ರೀಡಮ್ ಈಸ್ ಒನ್ ಥ್ರೂ ಪೀಸ್ಫುಲ್ ಸ್ಟ್ರಗಲ್. ಸೊ ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸವನ್ನು ನಾವು ನೋಡಿದರೆ ಇಲ್ಲಿ ಎಲ್ಲವೂ ಕೂಡ ಶಾಂತಿಯುತವಾಗಿ ಸತ್ಯ ಅಹಿಂಸೆಗಳ ತತ್ವದ ಆಧಾರದ ಮೇಲೆ, ತ್ಯಾಗ ಬಲಿದಾನಗಳ ಆಧಾರದ ಮೇಲೆ, ಧೈರ್ಯ ಮತ್ತು ದೇಶಪ್ರೇಮದ ಆಧಾರದ ಮೇಲೆ ಸ್ವಾತಂತ್ರ್ಯವನ್ನು ಪಡೆದಿದ್ದಾವೆ ಅಂತಕ್ಕಂಥದ್ದು ಈ ಒಂದು ಪಾಠದ ಒಂದು ಸಂದೇಶ ಆಗಿದೆ. ಜನಸಾಮಾನ್ಯರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅವರ ದೇಶಾಭಿಮಾನ ಎಲ್ಲವನ್ನೂ ಕೂಡ ಎತ್ತಿ ತೋರಿಸ್ತಕ್ಕಂತಹ ಒಂದು ಮೆಸೇಜ್, ಸಂದೇಶ, ಎಸ್ಪೆಷಲಿ ಆಫ್ ಯೂತ್ಸ್. ಈ ಯುವಕರು ಯಾವ ರೀತಿಯಾಗಿ ದೇಶದ ಹೋರಾಟದ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಶಶಿ ದೇಶಪಾಂಡೆ ಅವರು ಈ ಒಂದು ಪಾಠದಲ್ಲಿ ಹೇಳಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು 8 ಪ್ರಶ್ನೆಗಳಲ್ಲಿ ಬಹುತೇಕ ಪ್ರಶ್ನೆಗಳು ಅಂತಂದರೆ ಒಂದು 4 ಪ್ರಶ್ನೆಗಳು ಕೇವಲ 2 ಕೀವರ್ಡ್ಸ್ ಮೇಲೆ ನಿಂತಿದ್ದಾವೆ. ದ ಪ್ರೊಟೆಸ್ಟ್ ವಾಸ್ ಟೋಟಲಿ ಸೈಲೆಂಟ್, ದೇರ್ ವೇರ್ ನೋ ಶೌಟ್ಸ್ ಆ್ಯಂಡ್ ನೋ ಸ್ಲೋಗನ್ಸ್. ಮತ್ತು ಇನ್ನು ಉಳಿದಂಥ ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇನ್ಸ್ಪೆಕ್ಟರ್ ಪಾಟೀಲ್ ಹೇಗೆ ಮೋಹನ್ಸ್ ಫ್ಯಾಮಿಲಿಗೆ ಹೆಲ್ಪ್ ಮಾಡಿದರು ಅಂತಕ್ಕಂಥದ್ದು. ಸೊ ಈ 2 ಥೀಮ್ಸ್ಗಳ ಮೇಲೆ ಇಲ್ಲಿ ಪ್ರಶ್ನೆ ಬರ್ತವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಏನು ಮಾಡಬೇಕು ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಇರ್ತಕ್ಕಂತಹ 4 ಸಪ್ಲಿಮೆಂಟ್ರಿ ರೀಡಿಂಗ್ ಏನಿದಾವೆ, ಇಲ್ಲಿ 2 ಚಾಯ್ಸ್ ಇರುತ್ತೆ. ಇಲ್ಲಿ 2 ಅಂಕದ 2 ಪ್ರಶ್ನೆಗಳು ಬರ್ತವೆ. ನಾವು ಏನು ಮಾಡಬೇಕು ಅಂತಂದರೆ, ಈಗ ಓದೋದಲಿಕ್ಕೆ ಎಲ್ಲವನ್ನೂ 4 ಲೆಸನ್ಸ್ಗಳನ್ನು ಓದಿ
ನಾವು ಆ್ಯಸ್ ಎ ಪಾರ್ಟ್ ಆಫ್ ಸಿಲೆಬಸ್ಸು ಓದಬೇಕಾಗುತ್ತೆ. ಬಟ್ ಪರೀಕ್ಷಾ ತಯಾರಿಯ ದೃಷ್ಟಿಯಿಂದ ಇಲ್ಲಿ ಸಪ್ಲಿಮೆಂಟ್ ರೀಡಿಂಗ್ 1 ಆ್ಯಂಡ್ 3 ಮತ್ತು 2 ಆ್ಯಂಡ್ 4 ಈ ಎರಡು ಏನು ಸೆಟ್ಗಳಿದ್ದಾವೆ, ಇದರಿಂದ ಪ್ರಶ್ನೆಗಳು ಬರ್ತವೆ. ನಾವು ನಾರಾಯಣಪುರ ಇನ್ಸಿಡೆಂಟು, ದ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಸಿಡ್ ಈ ಎರಡು ಪಾಠಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಪರ್ಫೆಕ್ಟ್ ಮಾಡಿದರೆ ಈ ಎರಡೂ ಪಾಠಗಳಿಂದ 2 ಪ್ರಶ್ನೆಗಳು ಬರ್ತವೆ. ಇನ್ನು ಈ ಸೆಟ್ ಬೇಡ ಅಂತಂದರೆ ನೆಕ್ಸ್ಟ್ ಸೆಟ್ ಯಾವುದಪ್ಪ ಅಂತಂದರೆ ಆನ್ ದ ಟಾಪ್ ಆಫ್ ದ ವರ್ಲ್ಡು ಮತ್ತು ದ ಬರ್ಡ್ ಆಫ್ ಹ್ಯಾಪಿನೆಸ್, ಈ ಸೆಟ್ಟನ್ನು ಮಾಡಿದರೆ ಅಲ್ಲಿ 2 ಮಾರ್ಕ್ಸಿದ್ದು 2 ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲಿ ಚಾಯ್ಸ್ ಇರುತ್ತೆ. ಇಲ್ಲಿ ಸ್ಮಾರ್ಟ್ ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಅಭ್ಯಾಸದ ದೃಷ್ಟಿಯಿಂದ ಎಲ್ಲವನ್ನೂ ಮಾಡಿ, ಬಟ್ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಸ್ವಲ್ಪ ಹಗುರ ಮಾಡ್ಕೊಳ್ಳಿಕ್ಕೆ ನಾವು ಇದರ ನಾರಾಯಣಪುರ ಇನ್ಸಿಡೆಂಟು ಮತ್ತು ದ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಸಿಡ್ ಈ ಸೆಟ್ಟನ್ನು ಮಾಡಬೇಕು. ಆರ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಅಥವಾ ಬರ್ಡ್ ಆಫ್ ಆನ್ ದ ಟಾಪ್ ಆಫ್ ದ ವರ್ಲ್ಡು ಮತ್ತು ಬರ್ಡ್ ಆಫ್ ಹ್ಯಾಪಿನೆಸ್ ಅಂದರೆ 1, 3, 2, 4 2 ಸೆಟ್ ಇರ್ತವೆ. ಯಾವುದಾದ್ರೂ ಒಂದು ಸೆಟ್ಟನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ಆಯ್ಕೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ಸೆಷನನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ಫಾರ್ ಮೋರ್ ವಿಡಿಯೋ ನೋಟಿಫಿಕೇಷನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.